ಶರಭು ಸಿದ್ಧಿವಿನಾಯಕ ಮೋಹ ಭಾಗದಲ್ಲಿ ನುಡಿಸ್ತಾ ಇದ್ದೀನಿ.
ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಬಾಲಕೃಷ್ಣ ಬರಗೂರು. ನಾನಿವತ್ತು ಒಬ್ಬ ಸಂಗೀತ ನಿರ್ದೇಶಕ, ಅಂದರೆ ಹಾರ್ಮೋನಿಯಮಲ್ಲಿ ಹಿನ್ನೆಲೆ ಸಂಗೀತ ಕೊಡ್ತಾರಲ್ಲ, ಈ ಹಳ್ಳಿ ಒಳಗಡೆ ನಾಟಕಗಳು ಮತ್ತು ಸಾಮಾಜಿಕ ಪೌರಾಣಿಕ ಮತ್ತು ಹರಿಕಥೆಗಳು ಈ ಥರ ಎಲ್ಲ ಒಂದು ಸನ್ನಿವೇಶಗಳು ಬಂದಾಗ ಹಿನ್ನೆಲೆ ಸಂಗೀತ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ ಸಂಗೀತ ಒಬ್ಬರು ಮೇಷ್ಟ್ರನ್ನ ನಾನಿವತ್ತು ನನ್ನ ಚಾನಲ್ ಮುಖಾಂತರ ಪರಿಚಯ ಮಾಡಿಸ್ತಾ ಇದ್ದೀನಿ. ಬನ್ನಿ, ಇಲ್ಲೇ ಇದ್ದಾರೆ ಅವ್ರ ಮೇಷ್ಟ್ರು. ಅವ್ರ ಬಗ್ಗೆ ಎಲ್ಲ ಅವ್ರು ಏನು ಕೆಲಸ ಮಾಡ್ತಾರೆ, ಅವ್ರ ವೃತ್ತಿ ಏನು ಅಂತ ಎಲ್ಲ ತಿಳ್ಕೊಳ್ಳೋಣ. ಗುರುಗಳೇ ನಮಸ್ಕಾರ. ನಮಸ್ತೆ. ಏನ್ ನಿಮ್ಮ ಹೆಸರು? ನನ್ನ ಹೆಸರು ಕೆಂಚೇಗೌಡರು ಅಂತ. ಯಾವ ಊರು ನಿಮ್ಮ? ಮಾರಪ್ಪನಹಳ್ಳಿ. ಮಾರಪ್ಪನಹಳ್ಳಿ ಅಂದ್ರೆ ತುಮಕೂರು ಜಿಲ್ಲೆ ಶಿರಾ ತಾಲೂಕು, ತುಮಕೂರು ಜಿಲ್ಲೆ ಶಿರಾ ತಾಲೂಕು ಹುಲಿಕುಂಟೆ ಹೋಬಳಿ ಬರಗೂರು ಪಕ್ಕ ಮಾರಪ್ಪನಹಳ್ಳಿ ಗ್ರಾಮ. ಅಂದ್ರೆ ನಮ್ಮ ಶಿರಾ ತಾಲೂಕಲ್ಲಿ ಕಲಾವಿದರು ತುಂಬಾ ಜನ ಇದ್ದಾರೆ. ಯಾಕಂದ್ರೆ ನಾಟಕ ಕಲಾವಿದರಂತೂ ನಮ್ಮ ಶಿರಾ ತಾಲೂಕಲ್ಲಿ ಬಹಳಷ್ಟು ಜನ ಇದ್ದಾರೆ. ಇದು ನಮ್ಮ ಬರಗೂರು ಸಹ ಒಂದು ನ್ಯಾಷನಲ್ ಮಟ್ಟದಲ್ಲಿ ಹೆಸರಾಗಿದೆ. ಅದು ನಮ್ಮ ಬರಗೂರು ರಾಮಚಂದ್ರಪ್ಪ ಅವರ ಕಡೆಯಿಂದ ಅವರು ಒಂದು ಒಳ್ಳೆ ಮಟ್ಟಕ್ಕೆ ನಮ್ಮ ಊರನ್ನ ತಗೊಂಡೋಗಿದ್ದಾರೆ. ನಮ್ಮೂರ್ ಪಕ್ಕ ಇರುವಂತಹ ಮಾರಪ್ಪನಹಳ್ಳಿ ಅವರು ನಮ್ಗೆ ನಿಜವಾಗ್ಲೂ ಖುಷಿ ಆಗ್ತಾ ಇದೆ. ಗುರುಗಳೇ, ನೀವು ಯಾವೆಲ್ಲ ನಾಟಕಗಳಿಗೆ ಹಿಂದೆ ಹಿನ್ನೆಲೆ ಸಂಗೀತ ಕೊಟ್ಟಿದ್ರೆ? ನಾವು ದಾಸೂರು ಕರ್ಣ, ಕುರುಕ್ಷೇತ್ರ, ದೇವಿ ಮಹಾತ್ಮೆ, ಮಿಕ್ನಾದಂತ ನಾಟಕಗಳು, ಆಮೇಲೆ ಹುಡುಗರಿಗೆಲ್ಲ ಪಾಠ ಕಲಿಸಿದ್ದೀನಿ. ಶಿಷ್ಯಂದ್ರು ಸಹ ಇದ್ದಾರೆ? ಶಿಷ್ಯಂದ್ರು ತರ ಇದ್ದಾರೆ. ಶ್ರೀರಾಗ, ಶಂಕರಾಭರಣ, ಇವೆಲ್ಲ ವರಣಗಳು, ಗೀತ್ಗಳು ಎಲ್ಲ ಪಾಠಗಳು ಕಲಿಸ್ತೀವಿ. ಓಕೆ, ನಿಮ್ಮ ಮೂಲ ವೃತ್ತಿ ಏನು? ಮೂಲ ವೃತ್ತಿನೇ ಇದು. ಹುಡುಗರಿಂದ ನಮ್ಮ ಮೂಲ ವೃತ್ತಿನೇ ಇದ್ರಾಗೆ ಬಂದಿರೋದು ನಾವು. ಅಂದ್ರೆ ನೀವು ವ್ಯವಸಾಯ ಕೂಡ ಮಾಡ್ತೀರಾ ಅಂತ? ವ್ಯವಸಾಯದೊಳಗಾಗಿ ಇದ್ರೊಳಗಾಗಿ ಬೆಳರು ಬೈದ್ವಿ. ಓಕೆ, ಈಗ ಸಂಗೀತದಲ್ಲಿ ಇಂಟ್ರೆಸ್ಟ್ ಇರೋ ಅಂತವ್ರಿಗೆ ನೀವು ಸಂಗೀತವನ್ನು ಹೇಳ್ಕೊಡ್ತೀರಾ ಅಂತ ಕೇಳ್ಪಟ್ಟೆ. ಅವ್ರು ಯಾರೇ ಬಂದು ಅವ್ರು ಪ್ರೀತಿ ಪಟ್ಟು ಕಲಿಸ್ರಿ ಅಂದ್ರೆ ಕಲಿಸ್ಕೊಡ್ತೀವಿ. ವಯಸ್ಸಿನ ಮಿತಿ ಇಲ್ಲ, ಯಾರು ಮಿತಿ ಇಲ್ಲ, ಯಾರು ಬೇಕಾದ್ರೂ ಬಂದು ಸಣ್ಣ ಹುಡುಗರಿಂದ ಹಿಡಿದು ಸಣ್ಣ ವಯಸ್ಸು ಯಾರು ಬೇಕಾದ್ರೂ ಕಲಿಸ್ಕೊಡ್ತೀರಾ? ಯಾರಾದ್ರೂ ಆಗ್ಲಿ. ಸ್ನೇಹಿತರೆ ನೋಡೋರಲ್ಲ, ಇವರು ಯಾವೆಲ್ಲ ಸಂಗೀತವನ್ನು ಹೇಳ್ಕೊಡ್ತಾರೆ ಅಂತ ಹೇಳ್ಬಿಟ್ಟು ನಾನು ನಿಮ್ಗೆ ತೋರಿಸ್ತೀನಿ, ನೋಡ್ತಾ ಇರಿ.
ಗಮದನಿ ಗಮದನಿ ಪರಿವಾರನ ಸಕಲನ ವಾರನ ಪರಿವಾರನ ಸ್ವಾಮಿ ನಮಸ್ಕಾರ. ನಮಸ್ಕಾರ ಸ್ವಾಮಿ. ನನ್ನ ಬೈದು ಅದು ವೆಂಕಟರಮಣಪ್ಪ ಅಂತ ಸ್ವಾಮಿ. ಯಾವ ಊರು ನಿಮ್ದು? ಮೋರ್ಬಾಳು ಸ್ವಾಮಿ. ಏನು ಈ ವಯಸ್ಸಲ್ಲಿ ನೀವು ಹಾಡು ಕಲಿತಾ ಇದ್ದೀರಾ, ನಾನು ನೋಡ್ತಾ ಇದ್ದೀನಿ, ಏನ್ ಸಮಾಚಾರ? ನಾವು ಚಿಕ್ಕ ವಯಸ್ಸಿನಿಂದಲೇ ಇದ್ರಲ್ಲೇ ಇದ್ದೀವಿ ಸ್ವಾಮಿ. ಇದ್ರಲ್ಲಿ ಇರ್ತಕ್ಕಂಥ ಸುಖ, ಆನಂದ, ಮನಸ್ಸಿಗೆ ಉಲ್ಲಾಸ ಬೇರೆ ಯಾವುದ್ರಲ್ಲಿ ಸಿಗೋದಿಲ್ಲ ಸ್ವಾಮಿ. ಅಂದ್ರೆ ಸಂಗೀತ ಕಿವಿಗೆ ಇಂಪಾಗಿರುತ್ತೆ, ಅಂದ್ರೆ ಕೇಳಿ ಕಿವಿಗೆ ಬಿದ್ದಿದ ತಕ್ಷಣ ಮನೆಗೆ ಹಸ್ತಿಗೆಲ್ಲ ಉಲ್ಲಾಸ ಆಗುತ್ತೆ. ಇದಕ್ಕೊಂದು ಸಣ್ಣ ನಾವು ಉಪಮಾನ ತಾಂಡ್ರೆ, ಹುತ್ತದೊಳಗೆ ಇರ್ತಕ್ಕಂಥ ಹಾವು ಆ ಗಾನ ಕೇಳ್ತಿಂದ ಅದು ಕೂಡ ಹೊರಗಡೆ ಕೆದ್ದು ಬಂದು ಎಡೆ ಆಡ್ತಾ ಆನಂದ ಪಡ್ತಾ ಸ್ವಾಮಿ. ಅಂಥದ್ದು ಈ ಸಂಗೀತ. ಜೊತೆಗೆ ಮಾನವನು ಪರಮ ದೃಷ್ಟಿಯಿಂದ ಮಾತನಾಡಬಲ್ಲ, ಒಣಗಿರೋ ಕಟ್ಟಿಗೆಯಿಂದ ಮಾತಾಡಿಸ್ತಕ್ಕಂಥ ಶಕ್ತಿ ಈ ಸರಸ್ವತಿ ದೇವಿಗಿದೆ ಸ್ವಾಮಿ, ಇನ್ಯಾವುದಕ್ಕೂ ಇಲ್ಲ. ಅಂದ್ರೆ ಇದಕ್ಕೇನು ವಯಸ್ಸು ಬೇಕಾಗಿಲ್ಲ, ಏನ್ ಬೇಕಿಲ್ಲ ಸ್ವಾಮಿ. ಯಾವ ವಯಸ್ಸು ಬೇಕಾದ್ರೆ ಯಾವ ವಯಸ್ಸಿನಾಗ ಮಾನವನು ಲಾಸ್ಟ್ ಗುಡ್ಡಕ್ಕೆ ಹೋಗಾದ್ರೂ ಆಡ್ತಾ ಹೋಗ್ಬೋದು ಅಂತ ಸಂಗೀತ ಇದೆ. ಸಂಗೀತ ಆ ಮಧ್ಯೆ ಇರ್ತಕ್ಕಂಥ ಸೊನ್ನೆ ತೆಗೆದಾಕ್ಬಿಟ್ರೆ ಸಂಗೀತ ಆಗುತ್ತೆ, ಸಸಾರವಾಗಿರ್ತಕ್ಕಂಥ ಗೀತ ಆಗುತ್ತೆ. ಸಾಲ ತೆಗೆದ್ಬಿಟ್ರೆ ಗೀತ ಆಗುತ್ತೆ. ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಬೋಧಿಸ್ತಕ್ಕಂಥ ಗೀತೆ ಇದು. ಅಷ್ಟೊಂದು ಸಾರಾಂಶ ಇದರಲ್ಲಿ ವಿವರಿಸಿಬಿಟ್ಟಿದ್ದಾರೆ ಸ್ವಾಮಿ ಹಿಂದುಗಡೆ ಜ್ಞಾನಿಗಳು. ಸರಿ ಸರಿ, ಒಳ್ಳೆದಾಗಿ. ನಮಸ್ಕಾರ. ನಮಸ್ಕಾರ.